ಫಸಲು ಬೆಳೆ ನಷ್ಟಕ್ಕೆ ಆತ್ಮಹತ್ಯೆ. ಬೆಳೆ ನಷ್ಟಕ್ಕೆ ಬೇಸತ್ತು 22 ವರ್ಷದ ಯುವ ರೈತ ಆತ್ಮಹತ್ಯೆ ಮಾಡಿಕೊಂಡಿರುವುದು ಗೌರಿಬಿದನೂರು ತಾಲೂಕಿನ ತೊಂಡೆಬಾವಿ ಗ್ರಾಮದಲ್ಲಿ ನಡೆದಿದೆ. ಈ ಒಂದು ಘಟನೆ ತನ್ನ ಜಮೀನಿನ ಮರಕ್ಕೆ ನೇಣನ ಹಾಕೊಂಡು ಪವನ್ ಕುಮಾರ್ ಎನ್ನುವ 22 ವರ್ಷದ ಯುವ ರೈತ ಆತ್ಮಹತ್ಯೆಗೆ ಒಳಗಾಗಿದ್ದಾನೆ. ಮಳೆ ಕೈಕೊಟ್ಟಿದೆ, ಬೆಳೆ ಕೈಗೆ ಸಿಕ್ಕಿಲ್ಲ. ಗೌರಿಬಿದನೂರು ತಾಲೂಕು ತೊಂಡೆಬಾವಿ ಗ್ರಾಮದಲ್ಲಿ ಘಟನೆ ನಡೆದಿದೆ. ಮರಕ್ಕೆ ನೇಣು ಬಿಗಿದುಕೊಂಡು 22 ವರ್ಷದ ಪವನ್ ಕುಮಾರ್ ನೇಣಿಗೆ ಶರಣಾಗಿರೋದು. ಮಳೆನೂ ಕೈ ಕೊಡ್ತು, ಹಾಕಿದ ಬೆಳೆನೂ ಕೈಗೆ ಸಿಗಲಿಲ್ಲ ಅಂತ ಹೇಳಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಯುವ ರೈತ. ಇವಾಗ ಅರ್ಧ ಬೆಳೆ ಹಂಗೆ ಇದೆ ಸರ್, ಅಂತಂದರೆ ಪವನ್ ಕುಮಾರ್ ಅಂತ ಸುಮಾರು 22 ವರ್ಷದ ಹುಡುಗ. ಅವು ಮೂಲತಃ ರೈತ, ತನ್ನ ತಂದೆ ಜೊತೆನೇ ವ್ಯವಸಾಯ ಮಾಡ್ಕೊಂಡಿದ್ದವರು. ತುಂಬ ಒಂದು 3 ವರ್ಷದಿಂದ ಬೆಳೆ ಹಾಕ್ತಾ ಇದ್ದಂತೆ. ಅದು ಬೆಳೆ ಬಾರದಿದ್ದಕ್ಕೆ, ಅಂದರೆ ತುಂಬ ರೇಟ್ ಸಿಗದೇ ಇದ್ದು ಬೆಳೆ ಇದ್ದದಕ್ಕೆ, ಆಮೇಲೆ ಅದನ್ನೆಲ್ಲ ಇಲ್ಲಿ ಕೃಷಿಯನ್ನು ಉತ್ತಮಪಡಿಸೋಕ್ಕೋಸ್ಕರ ಬ್ಯಾಂಕ್ನಲ್ಲಿ ಸಾಲನ ತೊಗೊಂಡಿದ್ದ. ಚಾತುರ್ಯ ಇವತ್ತು ದುಡುಕಿ ನೇಣು ಹಾಕ್ಕೊಂಡು ಇವತ್ತು ತೀರ್ಕೊಂಡ್ಬಿಟ್ಟಿದ್ದಾರೆ. ಸೊ ಮೂಲತಃ ಇವರು ರವಿಕುಮಾರ್ ಅಂತ ಅವ್ರ ತಂದೆ, ಅವ್ರಿಗೆ 3 ಜನ ಮಕ್ಕಳಿದ್ದಾರೆ, ಒಂದು ಹೆಣ್ಮಗು, ಇನ್ನು 2 ಗಂಡು ಮಕ್ಕಳು. ರೈತರಿಗೆ ಏನು ಹೇಳ್ತೀನಿ ಅಂತಂದರೆ, ಯಾವುದಕ್ಕೂ ತಾವು ಎಲ್ಲ ಸರ್ಕಾರ ನಿಮ್ಮ ಜೊತೆ ಇರುತ್ತೆ, ಎಲ್ಲ ಅಧಿಕಾರಿಗಳು ಇರ್ತಾರೆ, ಆಮೇಲೆ ಶಾಸಕರು ಇರ್ತಾರೆ, ಎಲ್ಲರೂ ಇರ್ತಾರೆ. ದಯವಿಟ್ಟು ಈ ಥರ ಯಾರೂ ಕೂಡ ಈ ಥರ ದುರ್ಘಟನೆಗೆ ಒಳಗಾಗಬೇಡಿ. ಯಾಕಂದರೆ ಏನೇ ಇದ್ರೂ ಸರ್ಕಾರ ಇರುತ್ತೆ, ಮತ್ತೊಂದಿರುತ್ತೆ. ನಿಮ್ದು ಏನೇ ಇದ್ರೂ ಸಮಸ್ಯೆ ಇದ್ದರೂ ನೀವು ಹೇಳಬೇಕು, ಆವಾಗಲೇ ಗೊತ್ತಾಗೋದು. ಯಾರೂ ಕೂಡ ಈ ಥರ ಹಿಂಗೆ ಮಾಡ್ಕೋಬೇಡಿ ಅಂತ ನಾನು ಎಲ್ರಿಗೂ ಹೇಳ್ತೀನಿ. ಏನವರು ತೀರ್ಕೊಂಡಿದ್ದಾರೆ, ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಆಮೇಲೆ ಅವ್ರ ಕುಟುಂಬಕ್ಕೆ ಭಗವಂತ ಈ ತಡ್ಕೊಳ್ಳೋ. ಗೌರಿಬಿದನೂರು ತಹಶೀಲ್ದಾರ್ ಪವನ್ ಕುಮಾರ್ ಆತ್ಮಹತ್ಯೆ ವಿಚಾರವನ್ನೇ ಹೇಳಿದ್ದು. ಬ್ಯಾಂಕ್ನಲ್ಲಿ ಸಾಲ ತಗೊಂಡಿದ್ದ, ಸೊ ಸಾಲ ತೀರ್ಸಕ್ಕಾಗ್ತಾ ಇಲ್ಲ, ಮಳೆ ಇಲ್ಲ, ಬೆಳೆ ಕೈ ಕೊಟ್ಟಿದೆ ಅಂತ ಹೇಳಿ ದುಡುಕು ನಿರ್ಧಾರವನ್ನೇ ತೆಗೆದುಕೊಂಡಿದ್ದಾನಾತ ಅಂತ ಹೇಳಿ ಅವರು ಸಂತಾಪವನ್ನು ಕೂಡ ಸೂಚಿಸ್ತಿದ್ದಾರೆ. ಯಾರು ಕೂಡ ಈ ಥರದ ನಿರ್ಧಾರಕ್ಕೆ ಕೈ ಹಾಕಬೇಡಿ ಅಂತ ಕೂಡ ಅಲ್ಲಿನ ತಹಶೀಲ್ದಾರರು ಹೇಳ್ತಾ ಇರೋದು. ಒಟ್ಟಾರೆ ಬೆಳೆ ನಷ್ಟಕ್ಕೆ ಬೇಸತ್ತು 22 ವರ್ಷದ ಪವನ್ ಕುಮಾರ್ ಯುವ ರೈತ ಆತ್ಮಹತ್ಯೆ ಮಾಡಿದ್ದಾರೆ.